ಕುಮಟಾ ತಾಲೂಕಿನ ಅಂತರವಳ್ಳಿ ಮಿರ್ಜಾನ್ ಕ್ರಾಸ್ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಅಪರಿಚಿತ ಮಹಿಳೆಯ ಶವದ ಗುರುತು ಇನ್ನೂ ಪತ್ತೆಯಾಗದ ಕಾರಣ ಕೊಲೆ ಶಂಕೆಯ ನಿಗೂಢತೆ ಇನ್ನೂ ಮುಂದುವರೆದಿದೆ. ಕುಮಟಾ ತಾಲೂಕಿನ ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂತರವಳ್ಳಿ ಮಿರ್ಜಾನ್ ಕ್ರಾಸ್ ಸಮೀಪ ಅರಣ್ಯ ಪ್ರದೇಶದಲ್ಲಿ ಏಪ್ರಿಲ್ 29ರಂದು ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ತರ್ಕು ತರಲು ಅರಣ್ಯ ಪ್ರದೇಶಕ್ಕೆ ಹೋದ ಸ್ಥಳೀಯರೊಬ್ಬರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ ಪೊಲೀಸರಿಗೆ ಮಹಿಳೆಯ ಕೊಳೆತ ಶವದ ಪಕ್ಕದಲ್ಲಿ ಬಿದ್ದ 2 ನೀರಿನ ಬಾಟಲ್ ಬಿಟ್ಟರೆ ಇನ್ನೇನು ಸುಳಿವು ದೊರೆತಿಲ್ಲ. ಶವದ ಗುರುತು ಪತ್ತೆಗಾಗಿಯೂ ಪೊಲೀಸರು ವಿಶೇಷ ತನಿಖೆ ಕೈಗೊಂಡಿದ್ದು ಅನ್ಯ ಜಿಲ್ಲೆ ರಾಜ್ಯಗಳ ಪೊಲೀಸ್ ಠಾಣೆಗಳಿಗೂ ಈ ಶವದ ಮಾಹಿತಿ ಕಳುಹಿಸಿಕೊಡಲಾಗಿದೆ. ಇನ್ನು ಶವದ ಗುರುತು ಪತ್ತೆಯಾಗದ ಕಾರಣ ಕೊಲೆ ಶಂಕೆ ಇದ್ದರೂ ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮುಂದುವರಿಸಲು ಯಾವುದೇ ಸಾಕ್ಷ್ಯಾಧಾರಗಳು ದೊರೆಯದೇ ಇರುವುದು ಪೊಲೀಸರ ತಲೆನೋವಿಗೂ ಕಾರಣವಾಗಿದೆಯಂತೆ. ಹಾಗಾಗಿ ಕೊಲೆ ಶಂಕೆ ಪ್ರಕರಣದ ನಿಗೂಢತೆ ಮುಂದುವರಿಯುವಂತಾಗಿದೆ. ಇನ್ನು ಕಳೆದ ವರ್ಷ ಕತಗಾಲ್ನ ಚಂಡಿಕಾ ಹೊಳೆಗೆ ಹೊಂದಿಕೊಂಡಿರುವ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಮಹಿಳೆಯೊಬ್ಬರ ಶವದ ಪ್ರಕರಣ ಪೊಲೀಸ್ ತನಿಖೆಯ ಬಳಿಕ ಆಸ್ತಿಗಾಗಿ ನಡೆದ ಕೊಲೆ ಎಂಬುದು ಬೆಳಕಿಗೆ ಬಂದಿತ್ತು. ದೇವಿಮನೆ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಪುರುಷನ ಶವದ ಇನ್ನೊಂದು ಪ್ರಕರಣದಲ್ಲೂ ಅನೈತಿಕ ಸಂಬಂಧದಿಂದ ಆತನ ಪತ್ನಿಯೇ ಕೊಲೆಗೆ ಸುಪಾರಿ ನೀಡಿದ ಬಗ್ಗೆ ಪೊಲೀಸ್ ತನಿಖೆಯಿಂದಲೇ ಬಹಿರಂಗಗೊಂಡಿತ್ತು. ಅಂತೆಯೇ ಅಂತರವಳ್ಳಿ ಮಿರ್ಜಾನ್ ಕ್ರಾಸ್ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಅಪರಿಚಿತ ಮಹಿಳೆಯ ಶವವನ್ನು ಪರಿಶೀಲಿಸಿದಾಗ ಕೊಲೆ ಶಂಕೆ ಮೂಡಿರುವ ಬಗ್ಗೆ ಪೊಲೀಸರೇ ಮಾಹಿತಿ ನೀಡಿದ್ದರಿಂದ ಈ ಬಗ್ಗೆ ಪೊಲೀಸರು ತನಿಖೆ ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಸುಳಿವು ದೊರೆಯುತ್ತಾ ಎಂದು ಪೊಲೀಸರು ಬಗೆಬಗೆಯಾಗಿ ತನಿಖೆ ನಡೆಸಬೇಕಾಗಿದೆ. ಈ ಪ್ರಕರಣವನ್ನು ಪೊಲೀಸರು ಭೇದಿಸುತ್ತಾರಾ ಅಥವಾ ಸಾಕ್ಷಿ ಸಿಗದ ಕೇಸ್ಗಳ ಸಾಲಿಗೆ ಈ ಅಪರಿಚಿತ ಮಹಿಳೆ ಶವದ ಪ್ರಕರಣ ಸೇರುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.